ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿರುವ ಕಾರಣದಿಂದ ಸಾಕಷ್ಟು ಜನ ಗಣ್ಯರು ಅವರ ಒಡನಾಟವನ್ನ ನೆನಪು ಮಾಡಿಕೊಳ್ಳುತ್ತಿದ್ದಾರೆ. ಅಂತಿಮ ನಮನ ಸಲ್ಲಿಸೋದಕ್ಕೆ ಕೆಲವರು ಬಂದರು. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಕರ್ನಾಟಕದ ಸೂರ್ಯ ಅಸ್ತಂಗತವಾಗಿದೆ ಅಂತ ಯುಟಿ ಖಾದರ್ ಅವರು ಹೇಳ್ತಿದ್ದಾರೆ. ಹಿಮಾಲಯದ ಬೆಟ್ಟದಷ್ಟು ಎತ್ತರದ ವ್ಯಕ್ತಿತ್ವ ಉಳ್ಳವರು ಶಾಮನೂರು ಶಿವಶಂಕರಪ್ಪ. ರಾಜಕೀಯ ಅಷ್ಟೇ ಅಲ್ಲ, ಧಾರ್ಮಿಕ, ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಕೊಡುಗೆ ಇದೆ ಅವರದು. ರಾಜಕೀಯ, ಸಾಮಾಜಿಕವಾಗಿ ಸಮಾನ ಸೇವೆ ಸಲ್ಲಿಸಿದವರು. ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನಗು ಮುಖದಿಂದಲೇ ಇರ್ತಾ ಇದ್ರು. ಶಾಮನೂರು ಅಗಲಿಕೆ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ಯುಟಿ ಖಾದರ್ ಮಾತನಾಡಿದ್ದಾರೆ. ಹಿಮಾಲಯ ಬೆಟ್ಟ ಎಷ್ಟು ದೊಡ್ಡದಿದೆಯೋ ಅಷ್ಟೇ ಎತ್ತರ ಇವತ್ತು ಶಾಮನೂರು ಶಿವಶಂಕರಪ್ಪರವ ರಾಜ್ಯಕ್ಕೆ ಮಾತ್ರ ಅಲ್ಲ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಇವತ್ತು ಕೊಡುಗೆ ಸಮಾಜಕ್ಕೆ ಇವತ್ತು ಇದೆ. ಅತ್ಯಂತ ತಮ್ಮ 94 ವರ್ಷದ ದೀರ್ಘಕಾಲದಲ್ಲಿ ಭಾಳಷ್ಟು ವರ್ಷ ರಾಜಕೀಯವಾಗಿ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಕೂಡ ರಾಜ್ಯಕ್ಕೆ ಮತ್ತು ಸಮಾಜವನ್ನು ಜೊತೆಗೆ ಹೇಗೆ ತೆಕ್ಕೊಂಡು ಹೋಗುವುದು ಅಂತ ತೋರಿಸಿಕೊಟ್ಟಂಥ ಧೀಮಂತ ನಾಯಕರಾಗಿದ್ದಾರೆ. ಯಾವುದೇ ಒಂದು ಪರಿಸ್ಥಿತಿಯನ್ನು ನಗುಮುಖದಿಂದ ಮತ್ತು ಸಮಾಧಾನದಿಂದ ಬಗೆಹರಿಸಿಕೊಂಡು ತೋರಿಸಿಕೊಂಡ ವ್ಯಕ್ತಿ ನಾಯಕತ್ವವೇ ಅದು ಶಾಮನೂರು ಶಿವಶಂಕರಪ್ಪ ಅವರ ನಾಯಕತ್ವ ಆಗಿತ್ತು. ಅವರ ಅಗಲುವಿಕೆ ನಮಗೆಲ್ಲರೂ ಕೂಡ ನೋವು ತಂದಿದೆ, ತುಂಬಲಾರದ ನಷ್ಟ ಕೊಡಿದೆ. ರಾಜ್ಯದ ಜನತೆಗೆ ಮತ್ತು ಆ ನಾಯಕತ್ವಕ್ಕೆ ತುಂಬಲಾರದ ನಷ್ಟ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ.